ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ಸ್ಪರ್ಶಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಪ್ರಭಾಕರ್ ರೆಡ್ಡಿ ಅವರೇ, ಹಾಗೂ ಇಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಬಂಧುಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ನಮ್ಮ ಎಲ್ಲ ಶಿಕ್ಷಕ ಮಿತ್ರರು, ಹಾಗೂ ಪ್ರಭಾಕರ್ ರೆಡ್ಡಿ ಸರ್ ಅವರ ಅಭಿಮಾನಿ ಬಂಧುಗಳೇ, ಹಾಗೂ ಎಲ್ಲ ಪುಟಾಣಿಗಳೇ, ಇವತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ನೋಡ್ತಾ ಇದ್ರೆ ಒಂದು ಸಂಭ್ರಮ ಸಂತೋಷ ಮನೆ ಮಾಡಿದೆ. ಒಂದು ಕಡೆ ಅಂದ್ರೆ ಪ್ರಭಾಕರ್ ರೆಡ್ಡಿ ಸರ್ ಅವ್ರಿಗೆ ಒಂದು ಉತ್ತಮವಾದಂತ ಬೀಳ್ಕೊಡುಗೆಯನ್ನ ಕೊಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ, ಇನ್ನೊಂದು ಕಡೆ ಒಂದು ರೀತಿ ಬೇಸರ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಇಲಾಖೆಯಿಂದ ನಿರ್ಗಮಿಸ್ತಾ ಇದಾರಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಇಲಾಖೆಯಲ್ಲಿ ಇದೊಂದು ಸಹಜವಾದಂತಹ ಪ್ರಕ್ರಿಯೆ. ಯಾಕೆಂದ್ರೆ ಇದು ನಿಂತ ನೀರಲ್ಲ, ಹರಿಯೋ ನದಿಯಾಗಿ ಹೋಗ್ತಾ ಇರಬೇಕು ಮುಂದಕ್ಕೆ. ನಮ್ಮ ಸರ್ ಹೇಳಿದ್ರಲ್ಲ ಹಾಗೆ ನಮ್ಮ ಬಸ್ ಸ್ಟಾಪ್ ಬಂದ್ಮೇಲೆ ನಾವು ಇಳ್ಕೊಳ್ಳೇಬೇಕು ಅಂತ ಒಂದು ಅನಿವಾರ್ಯತೆ ಇದು. ಆದ್ರೂ ಕೂಡ ನಮ್ಮ ಪ್ರಭಾಕರ್ ರೆಡ್ಡಿ ಸರ್ ಅವರು ನನಗೆ ನಾನು ಪರಿಚಯ ಆಗಿರುವಂತದ್ದು ಕೆಲವೇ ದಿನಗಳಿಂದ. ಆದಾಗ್ಯೂ ಕೂಡ ಆ ವಿಶ್ವಾಸ ಒಂದು ಇದನ್ನು ನೋಡುವಾಗ ನನಗೆ ಎಷ್ಟೋ ದಿನಗಳಿಂದ ಅವ್ರು ಪರಿಚಯ ಇದ್ದಾರೆ ಅನ್ನೋಷ್ಟು ವಿಶ್ವಾಸ ಇರ್ತಕ್ಕಂಥದ್ದು. ಹಾಗೆ ಈ KPS ಶಾಲೆಯಲ್ಲಿ ಇಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಇದು ಒಂದು ಗಾಲಿ ಇವಾಗ ಕಡಿಮೆ ಆಯ್ತೇನೋ ಅಂತ ಹೇಳಿ ಒಂದು ಈ ಶಾಲೆಯ ಒಂದು ರಥ KPS ರಥ ಎಳೆಯುವಾಗ ಒಂದು ಗಾಲಿ ಕಡಿಮೆ ಆಗಕ್ಕಾಗ್ಬಿಟ್ಟಿದೆ. ನಿಜವಾಗ್ಲೂ ಬೇಸರ ಇದೆ, ಆದ್ರೆ ಅನಿವಾರ್ಯ ಇದು. ಸರ್ ಹೇಳಿದಂಗೆ ನಾವು ಸ್ವಲ್ಪ ಶಾಲೆ ಕಡೆ ಒಂದಷ್ಟು ಕ್ರಮವನ್ನು ಇನ್ನೊಂದಷ್ಟು ದಿನ ನಿಮ್ಮ ಒಂದು ಉತ್ತರಾಧಿಕಾರಿಗಳು ಬರೋವರೆಗೂ ಅಥವಾ ಈಗ ಆಲ್ರೆಡಿ ಇರ್ತಕ್ಕಂಥ ಉತ್ತರಾಧಿಕಾರಿಗಳಿಗೆ ನಿಮ್ಮ ಒಂದು ಬೆಂಬಲ ಮಾರ್ಗದರ್ಶನ ಖಂಡಿತ ಇರಬೇಕು ಸರ್. ಹಾಗೆ ನಮ್ಮ ಏನು SDMC ಅಧ್ಯಕ್ಷರು ಹಾಗೆ SDMC ಸದಸ್ಯರು ಕೂಡ ಬಹಳ ಕ್ರಿಯಾಶೀಲರು. ಇಲ್ಲೇ ಕೂತಿದ್ದ ಅವರು ಕೂಡ ಎಲ್ಲೇ ಕರೆ ಮಾಡಿದ್ರು ನನಗೆ. ಮತ್ತೆ ಅಂದ್ರೆ ಅಷ್ಟೊಂದು ಅಭಿಮಾನ ಇಲ್ಲ ನೋಡ್ತಾ ಇದ್ದೀನಿ ಇಲ್ಲಿ. ತುಂಬಾ ಜನರು ಇಷ್ಟೊಂದು ಸಾವಕಾಶವಾಗಿ ಅದು ಮಕ್ಕಳುಗಳ ಸಮೇತವಾಗಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ ಅಂತ ಹೇಳಿ. ಇಷ್ಟೇ ಜೀವನದಲ್ಲಿ ನಾವು ಏನು ತಗೊಂಡೋಗಲ್ಲ, ನಾವು ರಿಟೈರ್ಡ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ
ನಾವೊಂದು ನಮ್ಮ ಹೆಜ್ಜೆ ಗುರುತನ್ನ ಬಿಟ್ಟು ಹೋಗ್ತೀವಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಅಂತ ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ಅವರ ಒಂದು ಜೀವನ, ಯಾಕೆಂದ್ರೆ ವೃತ್ತಿ ಜೀವನ ಒಂದು ಹಂತ ಆದ್ರೆ ಮುಂದಿನ ಜೀವನ ಇನ್ನೊಂದು ಹಂತ. ಅದಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗ ಕ್ರಿಯಾಶೀಲರು ಅವರು, ಖಂಡಿತವಾಗಿ ಅವರ ಮುಂದಿನ ಜೀವನ ಸರ್, ನಿಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ಹಾಗೆ ನಿಮ್ಮ ಕುಟುಂಬದ ಆರೋಗ್ಯ ಐಶ್ವರ್ಯ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಪ್ರಭಾಕರ ರೆಡ್ಡಿ ಸರ್ ಇವತ್ತು ವಯೋನಿವೃತ್ತಿ ಹೊಂದಿದ್ದಾರೆ. ವಯೋನಿವೃತ್ತಿ ಈ ಒಂದು ಶುಭ ಸಮಾರಂಭಕ್ಕೆ ಅವರ ಸಾಕಷ್ಟು ಅಭಿಮಾನಿಗಳು ರಾಜ್ಯದಿಂದ, ಜಿಲ್ಲೆಯಿಂದ, ತಾಲೂಕಿನಿಂದಲೂ ಕೂಡ ಆಗಮಿಸಿದ್ದಾರೆ. ಸರ್, ಇವತ್ತು ನನಗನ್ನಿಸ್ತಾ ಇದೆ, ನೀವು ನಿಜಕ್ಕೂ ಬಹಳಷ್ಟು ಜನರ ವಿಶ್ವಾಸಕ್ಕೆ, ಬಹಳಷ್ಟು ಜನರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಮೌಲ್ಯ ಕೇಂದ್ರವಾದಂತಹ ಅಮೃತ ಹೋಬಳಿನಲ್ಲಿ ಪ್ರಾಂಶುಪಾಲರಾಗಿ ಪ್ರಾಥಮಿಕ ಶಾಲೆಯಿಂದ ಕಾಲೇಜಿನವರೆಗೆ ಈ ಒಂದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗಲಿ ಮುಂಚೂಣಿಯಲ್ಲಿದ್ದು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಒಂದು ಆದರ್ಶ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೀರಿ. ಇವತ್ತು ಇಲಾಖಾ ನಿಯಮ ಹೇಗೆ ಪ್ರಯಾಣದಲ್ಲಿ ಹೋಗ್ತಿದ್ದಾಗ ಪ್ರಯಾಣಿಕರವರ ಒಂದು ಊರು ಬಂದಾಗ ಹೇಗೆ ಇಳ್ಕೊಳ್ಬೇಕಾಗುತ್ತೋ ಆ ಒಂದು ನಿಯಮದಂತೆ ಇವತ್ತು ವಯೋನಿವೃತ್ತಿ ಅಂತ ಇದ್ದೀರಿ. ಸರ್, ನಿಮಗೆ ವಯೋನಿವೃತ್ತಿ ಹೊಂದೋದು ನಿಮಗಿನ್ನೂ ಖಂಡಿತವಾಗಿ ನಾನು ಕೂಡ ವಯೋನಿವೃತ್ತಿ ಹೊಂದಿದ್ದಾರೆ ಹೇಳಿದ ಮಾತು. ನನಗೆ ಮಾನಸಿಕವಾಗಿ ವಯೋನಿವೃತ್ತಿ ಆಗ್ತಾ ಇಲ್ಲ, ದೈಹಿಕವಾಗಿ ವಯಸ್ಸಾಗಿದ್ದರಿಂದ ವಯೋನಿವೃತ್ತಿ ಆಗ್ತಾ ಇದೆ ಅಂತ ನಿಮ್ಮಲ್ಲೂ ಕೂಡ ಚಾಪ್ ಇದೆ ಸರ್. ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ನೀವು ವಯೋನಿವೃತ್ತರಾದ ನಂತರ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಸಾಕಷ್ಟು ಸಲಹೆ ಮಾರ್ಗದರ್ಶನ ನೀಡಬೇಕು. ನೀವು ಇಷ್ಟು ವರ್ಷ ನಮ್ಮ ಇಲಾಖೆಗೆ ಕೊಟ್ಟಂತಹ ಅಮೂಲ್ಯವಾದ ಸೇವೆ, ಅದಕ್ಕೆ ನೀವು ನಮ್ಮ ಇಲಾಖೆ ವಿಶೇಷವಾಗಿ ಎಲ್ಲ ಶಿಕ್ಷಣಾಭಿಮಾನಿಗಳು ತುಂಬಾ ಅವಾಲಿಯಾಗಿದ್ದಾರೆ. ನಿಮ್ಮ ಸೇವಾ ಕೈಂಕರ್ಯ ಕೊಟ್ಟದಕ್ಕೆ ಭಗವಂತ ನಿಮ್ಮನ್ನ ಒಂದು ಶಿಕ್ಷಣ ಸಂಸ್ಥೆ ಮುಖ್ಯ ಪ್ರಾಚಾರ್ಯರಾಗಿ ಕೊಟ್ಟು ಒಂದು ಸಂಸ್ಥೆಯ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕಾರಣಕರ್ತರಾದ್ದರಿಂದ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಜನ್ಮ ಕೊಟ್ಟವರಿಗೆ, ನಿಮ್ಮ ನಿಮಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ಮನಸ್ಸಾರೆ ಸ್ಮರಿಸಿ, ವಿಶೇಷವಾಗಿ ನಿಮ್ಮ ಕುಟುಂಬದವರನ್ನ, ನಿಮ್ಮ ಮಡದಿಯವರನ್ನ, ನಿಮ್ಮ ಮಕ್ಕಳನ್ನ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು ವಯೋನಿವೃತ್ತ ಜೀವನ ತುಂಬಾ ಚೆನ್ನಾಗಿದೆ. ಭಗವಂತ ನಿಮಗೆ ಸಂಪತ್ತು ಕೊಟ್ಟಿದ್ದಾರೆ, ಆರೋಗ್ಯ ಕೊಡಲಿ, ಮತ್ತೆ ಇನ್ನಷ್ಟು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸೇವೆಯನ್ನು ಧಾರೆ ಇರತಕ್ಕಂಥ ಮನೋಪ್ರವೃತ್ತಿ ಇದೆ. ಆ ಮನೋಪ್ರವೃತ್ತಿ ಆಗಿ ಮುಂದುವರಿಯಲಿ ಇರತಕ್ಕಂಥ ಸದಾಶಯದ ಮಾತುಗಳನ್ನು ಆಡುತ್ತಾ ಇವತ್ತಿನ ನಿಮ್ಮ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಇದು ಒಂದು ಸಾಂಕೇತಿಕ ಸಮಾರಂಭ. ಎಲ್ಲರೂ ನಿಮಗೆ ಬೀಳ್ಕೊಡುಗೆ ಮಾಡಬೇಕು, ನಿವೃತ್ತಿ ಬೀಳ್ಕೊಡುಗೆ, ಆದರೆ ಅದು ಸಾಂಕೇತಿಕ. ಆದರೆ ಯಾವತ್ತೂ ಕೂಡ ನೀವು ಬೀಳ್ಕೊಡುಗೆಯಾಗಿ ಮನೆಗೆ ಹೋಗೋದಲ್ಲ, ನಮ್ಮ ಜೊತೆ ನೀವು ಎಲ್ಲರೂ ಇರ್ತೀರಿ. ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮ ಸೇವೆ ಅಮೂಲ್ಯವಾದ ಸೇವೆ ಸಿಗಲಿ. ಆ ಭಗವಂತ ನಿಮಗೆ ಆರೋಗ್ಯವನ್ನು ಕೊಡಲಿ, ಸನ್ಮಾನಗಳನ್ನು ಉಂಟು ಮಾಡಲಿ ಅಂತಕ್ಕಂಥ ಸದಾಶಯದ ಮಾತನ್ನು ಹಾಡ್ತಾ ನೇರದ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ಪ್ರೌಢಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಹಾಗೂ ವಂದನೆಯನ್ನು ಹೇಳ್ತಾ ಪ್ರಭಾಕರ ರೆಡ್ಡಿ ಸರ್ ಅವರ ಬಗ್ಗೆ ಅವರು ಮಾತಾಡಲಿಕ್ಕೆ ಗಂಟೆಗಳಾಗುತ್ತೆ. ಅವರು ಎಲ್ಲರಿಗಿಂತ ದೊಡ್ಡ ದೊಡ್ಡ ಅಧಿಕಾರಿಗಳ ಮಟ್ಟದಲ್ಲಿ, ಅಷ್ಟೇ ಅಲ್ಲ ರಾಜಕಾರಣಿಗಳ ಮಟ್ಟದಲ್ಲಿ, ಸಚಿವರ ಮಟ್ಟದಲ್ಲೂ ಕೂಡ ಸಂಪರ್ಕ ಇಟ್ಕೊಂಡು ಇಲಾಖೆಯಲ್ಲಿ ಏನಾಗ್ತಾ ಇದೆ, ಏನಾಗಬೇಕು ಎನ್ನುವುದರ ಬಗ್ಗೆ ಅವ್ರ ಜೊತೆ ಚಿಂತನೆ ಮಂಥನ ನಡೆಸಿದಂತ ಒಬ್ಬ ದಕ್ಷ ಅಧಿಕಾರಿ, ಅಂತ ದಕ್ಷ ಅಧಿಕಾರಿ ಇವತ್ತು ನಿವೃತ್ತರಾಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಿ ಇರ್ತಕ್ಕಂಥ ವಿಷಯವನ್ನು ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ನನ್ನ ಮಾತನ್ನು ಆಲಿಸಿದ ಸರ್ವರಿಗೂ ವಂದಿಸಿ ಮಾತು ಮುಗಿಸ್ತಾ ಇದ್ದೇನೆ. ಸರ್, ಭಗವಂತ ನಿಮಗೆ ಮತ್ತಷ್ಟು ಆರೋಗ್ಯವನ್ನು ಕೊಡಲಿ ಸರ್, ಸನ್ಮಾನಗಳನ್ನು ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಿತ್ರರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ KPS ಬಳಗದವರೇ, ಹಾಗೆ ನನ್ನೆಲ್ಲ ಕುಟುಂಬ ಸದಸ್ಯರೇ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನನಗೆ 35 ವರ್ಷ ಸರ್ಕಾರಿ ಸೇವೆಯಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಯಾವುದೋ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಹೊರಗಡೆ ಬರ್ತಾ ಇರೋದು ನನಗೆ ಮೊದಲನೇದಾಗಿ ಈ ಪುಣ್ಯ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ
ಜನ್ಮ ಕೊಟ್ಟಂತ ತಂದೆ ತಾಯಿ, ನನ್ನ ಸಾಕಿದಂಥ ತಂದೆ ತಾಯಿಗಳಿಗೆ ನಮಿಸುತ್ತಾ ನನಗೆ ಈ ಒಂದು ವೃತ್ತಿ ಸಿಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕುಟುಂಬ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ನನ್ನ ಅಣ್ಣ, ನಾನು ಈ ಒಂದು ವೃತ್ತಿಗೆ ಬರೋದಕ್ಕೆ ಪ್ರಮುಖ ಕಾರಣ, ನಾನು PUC ನಲ್ಲಿ ಓದಬೇಕಾದಾಗ PUC ಪಾಸ್ ಆದೆ. ಡಿಗ್ರಿಗೆ ಹೋದಾಗ BCom ಮಾಡಬೇಕಾದ್ರೆ ನನಗೆ ಇಂಗ್ಲೀಷ್ ಮೀಡಿಯಂ ಅರ್ಥ ಆಗಿಲ್ಲ, ನಾನು ಓದಲ್ಲ ಅಂದಾಗ ನಮ್ಮ ಅಣ್ಣ ಒಂದು ಮಾತಾಡಿದ್ರು, 1 ವರ್ಷ ಅಲ್ಲ 10 ವರ್ಷ ಓದು, ನೀನು BCom ಮಾಡಬೇಕು ಅಂತ ಒಂದು ಛಲವನ್ನು ನನಗೆ ತುಂಬಿಸಿದ್ರು. ಆ ಒಂದು ಹಠ ಹಿಡಿದ್ಬಿಟ್ಟು ನಾನು BCom ಅನ್ನ ತಗೊಂಡು ಪಾಸ್ ಆಗಿ ಮತ್ತೆ MCom ಮಾಡಿ ಆಮೇಲೆ ನನ್ನ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಜೀವನದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ. ನಾನು ಇವತ್ತೇನಾದ್ರೂ ಒಂದು ಹೆಸರು ಮಾಡಬೇಕಾದ್ರೆ, ಯಾಕಂದ್ರೆ ಮೊದಲು ನಮ್ಮ ಭಾಷೆಯಲ್ಲಿ ಬಹಳಷ್ಟು ಸಿಂಗ್ಯುಲರ್ ಭಾಷೆ ಬಳಸ್ತಾ ಇದ್ವಿ. ಆ ಸಿಂಗ್ಯುಲರ್ ಭಾಷೆ ಹೋಗಿ ರೂರಲ್ ಭಾಷೆ ಮಾತಾಡೋದಕ್ಕೆ ಕಾರಣಕರ್ತರಾಗಿರೋದು ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ನನ್ನ ತಮ್ಮಗಳು ನನಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ವೃತ್ತಿ ಆರಂಭಿಸಿದ ನಂತರ ವಿಶೇಷವಾಗಿ 4-5 ವರ್ಷಗಳಿಂದ ನಾನು ಮನೆಗೆ ಹೋಗೋದು ಬಹಳ ಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ನನ್ನ ಧರ್ಮಪತ್ನಿ ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗಲಿ ಅಥವಾ ನೀನು ಇಷ್ಟೊತ್ತಾಗಿ ಲೇಟಾಗಿ ಬರ್ತೀವಿ ಅಂತ ಒಂದು ದಿವಸನೂ ಹೇಳಿಲ್ಲ. ಯಾಕೆ ನನ್ನ ಕೆಲಸ ಸುಗಮವಾಗಿ ಆಗ್ಬೇಕಾದ್ರೆ ನಾನು ಬಹಳಷ್ಟು ದಿವಸ ರಾತ್ರಿ 11 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. ಅಷ್ಟೊತ್ತಿನಲ್ಲೂ ಪಾಪ ಯಾಕೆ ಲೇಟಾಗಿ ಬಂದೆ ಅಂತ ಅನ್ನಲಿಲ್ಲ. ಸೊ ನನ್ನ ಯಶಸ್ವಿ ಸರ್ವಿಸ್ಗೆ ನನ್ನ ಮಾಡದೇ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ನನ್ನ ಮಗಳು, ಒಬ್ಬಳೇ ಮಗಳು, ಯಾವ ರೀತಿಯೂ ನನಗೆ ತೊಂದರೆ ಕೊಟ್ಟಿಲ್ಲ. ಹುಡ್ದಾಗ್ಲಿಂದ ಇವತ್ತವರೆಗೂ ಅವಳ ಕೆಲಸ ಅವಳು ಮಾಡಿಕೊಂಡಿದ್ದಾಳೆ. ಸೊ ಇಂಥ ಕುಟುಂಬ ಪಡೆದಿರೋದಕ್ಕೆ ನಾನು ನಮ್ಮ ತಂದೆ ತಾಯಿಗಳಿಗೆ ನಮಿಸ್ತಾ, ನನ್ನ ವೃತ್ತಿ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನು ಒಡನಾಟದಲ್ಲಿ ಇದ್ರು. ಸೊ ಎಲ್ಲರ ಮಾರ್ಗದರ್ಶನವನ್ನ ಅವ್ರು ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಅವ್ರು ಏನ್ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವೆಲ್ಲವುಗಳನ್ನ ನಾನು ಪಾಸಿಟಿವ್ ಆಗಿ ತಗೊಂಡು ನನ್ನ ವೃತ್ತಿ ಬದುಕನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೇನೆ. ಸೊ ನಾನು ಪ್ರಾಂಶುಪಾಲನಾಗಿ, ಉಪನಿರ್ದೇಶಕರಾಗಿ, ಅಸಿಸ್ಟೆಂಟ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. ಒಂದು ಆಸೆ ಇತ್ತು, ನಾನು ಇಲಾಖೆಯಲ್ಲಿ ಇದ್ದಾಗ ನಮ್ಮ ಡೈರೆಕ್ಟರ್ ಮೇಡಮ್ ಕೇಳ್ತಾ ಇದ್ದೆ, ಒಂದ್ ದಿವಸ ಯಾವತ್ತಾದ್ರೂ ನಾನು ಡೈರೆಕ್ಟರ್ ಸೈನ್ ಮಾಡ್ಬೇಕು ಮೇಡಮ್ ಅಂತ ಕೇಳಿದೆ. ಅದಕ್ಕೆ ಮೇಡಮ್ ಒಂದ್ ದಿವಸ ಹೇಳಿದ್ರು, ನಾನು ಇಲ್ಲಿದ್ದಾಗ ಒಂದು ಸೈನ್ ಹಾಕ್ಬಿಟ್ಟಿದ್ದೀನಿ ನೀನೇನಂತ. ಸೊ ಆ ಕೆಲಸನೂ ಇಲಾಖೆಯಲ್ಲಿ ಡೈರೆಕ್ಟರ್ ಸೈನ್ ಹಾಕುವಂತ ಕೆಲಸನೂ ನನ್ಗೊಂದು ಅವಕಾಶ ಸಿಕ್ತು. ಆಮೇಲೆ ವಿಶೇಷವಾಗಿ ನಾನು ಈ ಊರಿನ ಜನರ ಬಗ್ಗೆ ಬಹಳಷ್ಟು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅಮೃತೂರ್ ಅಂತಿದ್ದಂಗೆನೆ ಯಾರೋ ಇಲ್ಲಿ ಸರ್ಕಾರಿ ನೌಕರರು ಬರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆ ಊರಿಗೆ ಯಾಕೆ ಹೋಗ್ತೀಯಾ ಅಂತ ಅಂತಿದ್ರು. ನಾನು ಆದೇಶ ತಗೊಂಡೆ ಅಮೃತೂರ್ಗೆ. ಇಮಿಡಿಯೇಟ್ ಆಗಿ ನಮ್ಮ ಸಹಾಯಕ ನಿರ್ದೇಶಕರು, ಜಂಟಿ ನಿರ್ದೇಶಕರದು, ಬೇಡಪ್ಪ ಊರಿಗೆ ಹೋಗ್ಬೇಡ, ಊರು ಸರಿ ಇಲ್ಲ, ವಾಪಸ್ ಬಾ ಅಂತ ನಾವು ಚೇಂಜ್ ಮಾಡ್ಕೊಡ್ತೀವಿ ಅಂದ್ರು. ಇಲ್ಲ ಸರ್ ಹೋಗ್ತೀನಿ, ನಾನು ಪರವಾಗಿಲ್ಲ ನನಗೆ ಅಂತ ಹೇಳಿದೆ. ಸೊ ಬಂದೆ, 1 ವರ್ಷ ಕೆಲಸ ಮಾಡಿದೆ. ಮತ್ತೆ ಇಲಾಖೆ ನನ್ನ ಸಹಾಯಕ ನಿರ್ದೇಶಕರಾಗಿ ವಾಪಸ್ ಬಾ ಅಂತ ಕರ್ಕೊಂಡು ಅಲ್ಲಿ ಹೋದೆ. ನನಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅಲ್ಲಿನ ಆಡಳಿತನೇ ಬೇರೆ, ನಮ್ಮ ವೈಖರಿನೇ, ಕಾರ್ಯವೈಖರಿನೇ ಬೇರೆ ಇತ್ತು. ಸೊ ನನಗೆ ಇಷ್ಟ ಆಗದೆ ಇರೋದ್ರಿಂದ ನಾನು ಏನು ಮಾಡಿದೆ, ನಾನು ಬೇಡ ಅಂತ ನನ್ನ ಡೈರೆಕ್ಟರ್ ಕೇಳ್ಕೊಂಡು ನನಗೆ ಯಾವ ಊರು ಬೇಕು ಹೇಳ್ತೀನಿ ನಾನು. ಮತ್ತೆ ನಾನು ಅಮೃತೂರೇ ಬೇಕು, ನಾನು ಅಮೃತೂರಿಗೆ ವಾಪಸ್ ಹೋಗ್ತೀನಿ ಅಂದಾಗ ಮೇಡಮ್ ಬೈದ್ರು, ಅಲ್ಲ ವಾಪಸ್ ಬಂದಿದೆ ರೆಡಿ, ಮತ್ತೆ ಅವ್ರಿಗೆ ಹೋಗ್ತೀಯಲ್ಲ ನೀನು ಅಂತ. ಇಲ್ಲ ಮೇಡಮ್ ಚೆನ್ನಾಗಿದೆ ಅಂತ ಬಂದ ದಿವಸ ಈ ಊರಿನವ್ರಿಗೆಲ್ಲ ಹೇಳಿದೆ, ನಾನು ಕೊನೆಯವರೆಗೂ ರಿಟೈರ್ಡ್ ಆಗೋವರೆಗೂ ಯಾವುದೇ ಕಾರಣದಿಂದ ಅಮೃತೂರು ಬಿಟ್ಟು ಹೋಗೋದಿಲ್ಲ, ಅಮೃತೂರಿನಲ್ಲೇ ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದೆ. ಸೊ ಆ ಮಾತಿನಂತೆ ನಾನು ಇವತ್ತು ಇಲ್ಲಿ ರಿಟೈರ್ಡ್ ಆಗೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಇವತ್ತು ಈ ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಎಲ್ಲ SDM ಸದಸ್ಯರು, ನಾನು ನಿನ್ನೆವರೆಗೂ ಈ ಕಡೆ ಬಂದೇ ಇಲ್ಲ, ಎಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಎಲ್ಲವನ್ನ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಅವರು, ಪ್ರೌಢಶಾಲಾ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು, ನಮ್ಮ ಎಲ್ಲ KPS ಬಳಗದವರು ನನಗೆ ಆ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಮುಂದೆ ಕಾಲೇಜಿನ ಎಲ್ಲ ಜವಾಬ್ದಾರಿಯನ್ನ ನನ್ನ ಮಗಳಂತೆ ನೋಡ್ಕೊಂಡಿರ್ತಕ್ಕಂಥ ಶ್ರೀಮತಿ ಸಹನಾ ಹಾಗಾದ್ರೆ ಈಗ ಚಾರ್ಜ್ ಕೊಟ್ಬಿಟ್ಟಿದ್ದೇನೆ. ಇಲಾಖೆಯಲ್ಲಿ ಉಪನಿರ್ದೇಶಕರಲ್ಲಿ ಆದೇಶ ಕೊಟ್ಟಿದ್ದಾರೆ. ಮುಂದಿನ ಎಲ್ಲಾ ಕೆಲಸಗಳನ್ನ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾರೆ. ಯಾಕೆ ನಾನು ದಿವಸ ಹೇಳ್ತಿದ್ದೆ, ನಾನು ದೊಡ್ಡ ಮಕ್ಕಳಿದ್ದಂಗಮ್ಮ ನೀವು ಅಂತ ಬೈಸ್ಕೊಳ್ಳೋರು, ಎಲ್ಲಾ ಕೆಲಸವನ್ನ ನನಗಿಂತ ಚೆನ್ನಾಗಿ ಬಹಳ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಅವರು. ಸೊ ಅಂತ ಒಂದು ಅವಕಾಶ ಸಿಕ್ಕಿದೆ, ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿ. ಅದೇ ರೀತಿ ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಬಂದ ನಂತರ ತುಮಕೂರು ಜಿಲ್ಲೆಯಲ್ಲಿ ನಾನೇನು ಆಸೆ ಪಟ್ಟು ಬಂದವನೇ ಅಲ್ಲ. ನಾನು ಅಚಾನಕ್ ಆಗಿ ಯಾರೋ ಒಬ್ಬರು ಅಧ್ಯಕ್ಷ ಮಾಡಬೇಕು ಅಂತ ಹೋದಾಗ ನಮ್ಮ ಕೃಷ್ಣಮೂರ್ತಿ ಅವರು ನೀನೇ ಅಧ್ಯಕ್ಷ ಆಗ್ಬಿಡು ಅಂತ ಅಂದ್ಬಿಟ್ಟು, ನಮಗೇನು ತುಮಕೂರೇ ಗೊತ್ತಿಲ್ಲ, ನಮ್ಮ ಹೋಬಳೇಶ್ ಸರ್ ಬಂದ್ಬಿಟ್ಟು ಕರ್ಕೊಂಡು ಹೋಗೋರು ಬಸ್ ಸ್ಟ್ಯಾಂಡ್ ನಲ್ಲಿ, ಬಸ್ ಸ್ಟಾಪ್ ಅಲ್ಲಿ ಅಷ್ಟೇ ಗೊತ್ತಿದ್ದು. ಅವ್ರು ನಾವು ಇರ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ನಮಗೆ ಅವಕಾಶ ಮಾಡಿಕೊಟ್ಟು, ಸೊ ಅದಾದ ನಂತರ ನಾನು ಎಲ್ಲಾ ಕೆಲಸಗಳನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳನ್ನ
ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಎಲ್ಲ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ಮಾಜಿ ಪ್ರಾಂಶುಪಾಲ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು, ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀಯುತ ಆರಾಧ್ಯ ಅವರು, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಕ್ಲಾಸ್ಮೇಟು, ರೂಮ್ಮೇಟು, ನನ್ನ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ಮೌಲೇಶ್ ಸರ್ ಅವರು, ಇವೆಲ್ಲರೂ ನನಗೆ ಸಹಕಾರ ಕೊಟ್ಟು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನನ್ನ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲ ನಾನು ಉಪನ್ಯಾಸಕರಾಗಿ ನಾನು ಕೆಲಸ ಮಾಡಿದ್ದೀನಿ. ಬಹಳಷ್ಟು ಪ್ರಿನ್ಸಿಪಾಲ್ಗಳು ಹೇಳೋರು, ನಾವು ಪ್ರಿನ್ಸಿಪಾಲ್ ಆಗಿದ್ದೀವಿ, ಡಿ ಆಗಿದ್ದೀವಿ, ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ. ಆದರೆ ನನ್ನ ಉಪನ್ಯಾಸಕನಾದಾಗ ಅವೆಲ್ಲ ಕೆಲಸ ಕೊಟ್ಟರು. ಇದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಇರ್ತಕ್ಕಂಥ ಶ್ರದ್ಧೆ ಇರಬೇಕು. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 10 ಗಂಟೆ ಒಳಗಡೆ ನಾನು ಕಾಲೇಜಿಗೆ ಬರ್ತೇನೆ. ಕಾಲೇಜ್ 4 ಗಂಟೆ ಆದ್ಮೇಲೆ ನಾನು ಮನೆಗೆ ಹೋಗೋದು, ಬೇಗ ಬಂದು ಕೊನೆಯವರೆಗೂ ಹೋಗ್ತಾ ಇದ್ದೆ. ಸೊ ಇದೇ ಒಂದು ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಅನುದಾನಿತ ಕಾಲೇಜುಗಳ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ನೌಕರರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನರವರು ಸಹ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸೊ ನನ್ನ ಜೀವನದಲ್ಲಿ ನನಗೆ ಯಾರ್ಯಾರು ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸುತ್ತಾ, ಈ ಊರಿನ ನನ್ನ ಆತ್ಮೀಯರು, ವಯಸ್ಸಿನಲ್ಲಿ ಬಹಳ ಚಿಕ್ಕವರಾಗಿರ್ತಕ್ಕಂಥ SDMC ಸದಸ್ಯರಾಗಿರ್ತಕ್ಕಂಥ ಆಕ್ಟಿವ್ ಮೆಂಬರ್ಸ್ ನಾವು ಕೇಳೋದು ಒಂದು ನಮ್ಮ ಚೇತನ್ ಕುಮಾರ್ ಮತ್ತೆ ಪ್ರದೀಪ್ ಕುಮಾರ್, ಇವರಿಬ್ಬರು ಬಹಳಷ್ಟು ಕೆಲಸಗಳನ್ನು ಏನೇ ಇರಲಿ, ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ನಾವು ಹೇಳ್ತಿದ್ದಂಗೆ ಓಡ್ ಬಂದು ನಮಗೆ ಈ ಕೆಲಸವನ್ನು ಮಾಡ್ಕೊಳ್ತಕ್ಕಂಥವ್ರು ಮಾಡಿದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳನ್ನು ಬೆಳೆಸ್ತಕ್ಕಂಥದ್ದು ಬಹಳ ಕಷ್ಟ. ಅಂಥದ್ರದ್ದು ನಮ್ಮ ಕೈಲಾದಷ್ಟು ಮಟ್ಟಿಗೆ ಈ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಬೆಳೆಸೋದಕ್ಕೆ ಇವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮುಂದೆ ನಿಮ್ಮ ಸಹಕಾರ, ನಿಮ್ಮ ನೆನಪು ನನ್ನಲ್ಲಿ ಇರಲಿ. ಸೊ ನಾನು ಮತ್ತೊಮ್ಮೆ ಇಲ್ಲಿ ಬರ್ತಾ ಇರ್ತೀನಿ ಯಾವಾಗಲೂ. ಸೊ ಇದೇ ವಿಶ್ವಾಸ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.